ವೆಂಕಟಪ್ಪ ಸೋಮಶೇಖರ್ ಹುಟ್ಟಿದ್ದು 27 ಜುಲೈ 1937. ಇವರು ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರು, ನಿರ್ಮಾಪಕರು ಹಾಗೂ ಸಂಭಾಷಣಕಾರರಾಗಿದ್ದವರು. ಬೆಂಗಳೂರು ಚಿಕ್ಕನಹಳ್ಳಿಯಲ್ಲಿ ಜನಿಸಿದ ಇವರು ತಮ್ಮ 18ನೇ ವಯಸ್ಸಿಗೆ ಸಿನಿಮಾದತ್ತ ಆಸಕ್ತಿ ಬೆಳೆಸಿಕೊಂಡು ಕ್ಲಾಪರ್ ಬೋರ್ಡ್ ಆಪರೇಟರ್ ಆಗಿ ಸೇರಿಕೊಂಡರು. ನಂತರ ನಾಗೇಂದ್ರ ರಾವ್, ವೈ.ಆರ್. ಸ್ವಾಮಿ ಅಂತಹ ಮಹಾನ್ ನಿರ್ದೇಶಕರಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಇವರ ಕೆಲಸ ಮೆಚ್ಚಿಕೊಂಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ವಯಂ ನಿರ್ದೇಶನ ಮಾಡುವಂತೆ ಇವರನ್ನು ಪ್ರೋತ್ಸಾಹಿಸಿದರು. 1974ರಲ್ಲಿ ತೆರೆಕಂಡ ಬಂಗಾರದ ಪಂಜರ ಇವರ ಮೊದಲ ಕನ್ನಡ ಸಿನಿಮಾ. ನಂತರ ಒಂದಾದ ಮೇಲೊಂದು ಇವರು ನಿರ್ದೇಶಿಸಿದ ಸಿನಿಮಾಗಳು ಪ್ರೇಮದ ಕಾಣಿಕೆ, ಶಂಕರ್ ಗುರು, ಚಕ್ರವ್ಯೂಹ ಮತ್ತು ಚಾಣಕ್ಯ ಅಂತ ಹಿಟ್ ಸಿನಿಮಾಗಳು. ಆ ಕಾಲದಲ್ಲಿ ಆಕ್ಷನ್ ಸಿನಿಮಾಗಳ ಸರದಾರ ಎಂದು ಇವರನ್ನು ಕರೆಯಲಾಯಿತು. ಕರಾಟೆ ಕಿಂಗ್ ಶಂಕರ್ ನಾಗ್ ಅವರಿಗೆ ಆರ್ಧ ಗಾಯ, ದೇವರ ಆಟ, ಭರ್ಜರಿ ಬೇಟೆ ಮತ್ತು ಅಪೂರ್ವ ಸಂಗಮ ಅಂತ ಸಿನಿಮಾಗಳನ್ನು ನಿರ್ದೇಶಿಸಿ ಅವರನ್ನು ಪೂರ್ಣ ಪ್ರಮಾಣದ ಆಕ್ಷನ್ ಹೀರೋವನ್ನಾಗಿ ಮಾಡಿದ ಕೀರ್ತಿ ಇವರದು. ಮನವು ಹಾಯಾಗಿ ಸನಿಹಕ್ಕೆ ವಾಲಿ